ಹಾಗೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾ ಯೂಟ್ಯೂಬ್ ಚಾನಲ್. ಫೈನಲಿ ಕಾದಂತಹ ಡೆವಿಲ್ ಸಿನಿಮಾದ ಟ್ರೈಲರನ್ನು ನೋಡಿದ್ವಿ. ಫಸ್ಟ್ ನನಗೆ ಹೇಗೆ ಅನ್ನಿಸ್ತು ಅನ್ನೋದಕ್ಕಿಂತ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ನನಗೆ ಅನ್ನಿಸ್ತಾನ ವಿಡಿಯೋ ಮೂಲಕ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಡೆವಿಲ್ನ ಒಂದು ಟ್ರೈಲರ್ಗೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ವಿ. ಫೈನಲಿ ಇವತ್ತು ಟ್ರೈಲರ್ನ ನೋಡಿದ್ವಿ. ಆ್ಯಂಡ್ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್. ನನಗೆ ಏನು ಅನ್ನಿಸ್ತು ಅನ್ನೋದನ್ನು ಮೊದಲನೇದಾಗಿ ಹೇಳ್ಬಿಡ್ತೀನಿ. ಸೊ ಆಮೇಲೆ ಸಿನಿಮಾದ ಬಗ್ಗೆ ಆಗಿರ್ಬೋದು, ಟ್ರೈಲರ್ ನೋಡಾದ್ಮೇಲೆ ಏನೇನು ಎಲಿಮೆಂಟ್ಸ್ಗಳು ಕಾಣಿಸ್ತು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಸಿನಿಮಾದಲ್ಲಿ ಮೇನ್ ಆಗಿ ಡಿ ಬಾಸ್ ಅವರ ಒಂದು ಸ್ವ್ಯಾಗ್ ಏನಿದೆ, ಡಿ ಬಾಸ್ ಅವರ ಒಂದು ಸ್ಟೈಲ್ ಏನಿದೆ, ಸೊ ಫುಲ್ಲಿ ಹೈಲೈಟೆಡ್ ಆಗಿ ಕಾಣಿಸ್ಕೊಂಡಿರುವಂಥದ್ದು. ಆ್ಯಂಡ್ ಪ್ರತಿಯೊಂದು ಸೀನ್ಗಳಲ್ಲೂ ಪ್ರತಿಯೊಂದು ಫ್ರೇಮ್ಗಳಲ್ಲೂ ಅದ್ಭುತವಾದಂಥ ಒಂದು ಫ್ರೇಮಿಂಗನ್ನು ಮಾಡಿರುವಂಥದ್ದು, ಒಂದು ಸೀಕ್ವೆನ್ಸ್ಗಳನ್ನು. ಈ ಸಿನಿಮಾದ ಪರಿಪೂರ್ಣ ಒಂದು ಸೀಕ್ವೆನ್ಸ್ಗಳು ಹೇಗಿದೆ ಅನ್ನುವಂಥದ್ದನ್ನ ತುಂಬ ಎಳೆಯಾಗಿ ಟ್ರೈಲರಲ್ಲಿ ತೋರಿಸಿದ್ದಾರೆ. ಸೊ ಸಿನಿಮಾ ಅಂತ ಬಂದಾಗ ಟ್ರೈಲರ್ ಅನ್ನುವಂಥದ್ದು ಒಂದು ಕನ್ನಡಿ ಆ್ಯಂಡ್ ಇನ್ವಿಟೇಷನ್ ಅಂತಲೇ ಹೇಳ್ಬೋದು. ಯಾರಾದರೂ ಈಗ ಸಿನಿಮಾ ನೋಡ್ತಾ ಇದ್ದಾರೆ, ವಾಟ್ ಎವರ್ ಯಾವುದೇ ಒಂದು ಸಿನಿಮಾ ಬರ್ತಾ ಇದೆ ಅಂದರೆ ಆ ಒಂದು ಸಿನಿಮಾದ ಟ್ರೈಲರ್ ನೋಡಿ ತುಂಬ ಜನ ಇಂಪ್ರೆಷನ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಆ್ಯಂಡ್ ಅಯ್ಯೋ ಸಿನಿಮಾದಲ್ಲಿ ಇಷ್ಟದ ಒಂದು ಎಲಿಮೆಂಟ್ಸ್ ಇದೆಯಾ ಅಂತ ಅಂದ್ಕೊಳ್ತಾರೆ. ಆ್ಯಂಡ್ ಸಿನಿಮಾದ ಟ್ರೈಲರ್ ಕಟ್ ಮಾಡೋದೇನಿದೆ ಅದು ನಿಜವಾಗ್ಲೂ ಒಂದು ದೊಡ್ಡ ಸವಾಲು. ಯಾವ ಸಿನಿಮಾಗಳಲ್ಲಿ ನಾವು ಬೇರೆ ಬೇರೆ ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ. ಆ್ಯಂಡ್ ಆ ಒಂದು ನಿರ್ದೇಶಕರಿಗಾಗಿರ್ಬೋದು, ಪ್ರತಿಯೊಬ್ಬರು ಆ ಒಂದು ಸಿನಿಮಾ ತಂಡದವರಿಗಾಗಿರ್ಬೋದು, ಒಂದು ರೀತಿಯಲ್ಲಿ ಟೆನ್ಷನ್ ಆಗ್ತಾ ಇರುತ್ತೆ, ಯಾವ ಎಲಿಮೆಂಟ್ಸ್ಗಳನ್ನ ಟ್ರೈಲರಿಗೆ ಬಿಡೋಣ, ಯಾವ ಎಲಿಮೆಂಟ್ಸ್ಗಳನ್ನ ಟ್ರೈಲರ್ ತೋರಿಸೋಣ ಅಂತ. ಸೊ ಅದನ್ನು ಕೆಲವೊಂದು ಆಯ್ದ ಭಾಗಗಳನ್ನು ಆಯ್ದುಕೊಂಡು ಒಂದು ಟ್ರೈಲರ್ನ ಮಾಡಿ ಅದನ್ನು ಆಡಿಯನ್ಸ್ಗಳಿಗೆ ರೀಚ್ ಮಾಡಿಸಿ ಆಡಿಯನ್ಸ್ ಅದನ್ನು ನೋಡಿದ್ಮೇಲೆ ಎಷ್ಟರ ಮಟ್ಟಿಗೆ ಇಂಪ್ರೆಸ್ ಆಗ್ತಾರೆ ಅನ್ನುವಂಥದ್ದಿಂದ ಇದು ಕೂಡ ಒಂದು ರೀತಿಯಲ್ಲಿ ಬಿಗ್ ಟಾಸ್ಕು. ಬಿಫೋರ್ ಸಿನಿಮಾ ರಿಲೀಸ್ ಮುಂಚೆ ಟ್ರೈಲರ್ ಏನಿದೆ ಅದು ಒಂದು ರೀತಿಯಲ್ಲಿ ಒಂದು ಸಣ್ಣದಾಗಿ ಸಿನಿಮಾ ರಿಲೀಸ್ ಮಾಡ್ದಂಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಜಾಸ್ತಿ ಹೊತ್ತು ಮಾತಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಟ್ರೈಲರ್ ಬಗ್ಗೆ, ಅದರ ಒಂದು ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಟ್ರೈಲರ್ ಈಗ ಆಲ್ಮೋಸ್ಟ್ ವೇಟಿಂಗಲ್ಲಿದ್ದಂಥ ಟ್ರೈಲರ್ ನಾವೀಗೆಲ್ಲ ಈಗ ನೋಡಾಗಿದೆ. ಸೊ ಈ ಟ್ರೈಲರಲ್ಲಿ ಮೇನ್ ಆಗಿ ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ, ಸೊ ಇದರಲ್ಲಿ ಡ್ಯುಯಲ್ ಕ್ಯಾರೆಕ್ಟರನ್ನು ಶೇಡನ್ನು ಒಂದು ಪ್ಲೇ ಮಾಡಿರುವಂಥದ್ದು ಡಿ ಬಾಸ್ ಅವರು. ಸೊ ಈ ಒಂದು ಡ್ಯುಯಲ್ ಕ್ಯಾರೆಕ್ಟರ್ ಯಾವ ರೀತಿ ಪೋರ್ಟ್ರೇ ಆಗಿದೆ ಅನ್ನುವಂಥದ್ದನ್ನ ನಾವು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಸೊ ಅದಾಗ್ತಿದ್ದಂಗೆ ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಡಿ ಬಾಸ್ ಅವರ ಒಂದು ಸ್ವ್ಯಾಗ್ ಏನಿದೆ, ಅವರ ಎಲ್ಲ ಒಂದು ಸಿನಿಮಾಗಳೆಲ್ಲ ಒಂದು ಸ್ವ್ಯಾಗ್ ಏನು ನೋಡ್ತಾ ಇದ್ವಿ, ಆ ಒಂದು ಸ್ವ್ಯಾಗನ್ನು ಈ ಸಿನಿಮಾದಲ್ಲಿ ಇನ್ನೂ ಅದ್ಭುತವಾಗಿ ತೋರಿಸಿದ್ದಾರೆ. ಅದು ಒಂದು ಮೇನ್ಲಿ ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರ್ ಆಲ್ ಆಗಿ ಎಲ್ಲ ಒಂದು ಫ್ರೇಮ್ಸ್ಗಳಲ್ಲಾಗಿರ್ಬೋದು, ಒಂದು BGM ಅಲ್ಲಾಗಿರ್ಬೋದು ಅದ್ಭುತವಾಗಿದೆ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸಿಗೆ ಈ ಒಂದು ಟ್ರೈಲರ್ ನೋಡಿದ್ಮೇಲೆ ಅನಿಸಿದ್ದು ಏನಕ್ಕೆ ಅಂತಂದರೆ, ಅಜನೀಶ್ ಅವರ ಒಂದು ಮ್ಯೂಸಿಕ್ಕು ಡೆವಿಲಲ್ಲಿ ಅಮೇಝಿಂಗ್ ಆಗಿ ಒಂದು ಸೈಕಾಗಿ ಒಂದು ಸ್ಕ್ರೀನ್ ಮೇಲೆ ತರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಅಷ್ಟೇ ಅಲ್ಲದೆ ಈ ಎಲ್ಲ ಒಂದು ಎಲಿಮೆಂಟ್ಸ್ಗಳನ್ನು, ಎಲ್ಲ ಒಂದು ಈ ಟ್ರೈಲರಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಸಿಚುವೇಶನ್ಸ್ಗಳಾಗಿರ್ಬೋದು ಎಲ್ಲ ನೋಡ್ತಾ ಹೋದಾಗ ನಿಜವಾಗ್ಲೂ ಮೈ ಜುಮ್ ಅನಿಸುತ್ತೆ. ಇನ್ನು ಥಿಯೇಟ್ರಲ್ಲಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನಾವೆಲ್ಲ ಏನು ಕಾಯ್ತಾ ಇದ್ದೀವಿ. ಸೊ ಇನ್ನೇನು ಹತ್ರ ಇರುವಂಥದ್ದು 11ನೇ ತಾರೀಕಿಗೆ ಹೋಗಿ ಥಿಯೇಟ್ರಲ್ಲಿ ನೋಡ್ತೀವಿ. ಆ್ಯಂಡ್ ಮೇನಾಗಿ ಈ ಸಿನಿಮಾದಲ್ಲಿ ಬದಲಾವಣೆಗಳು ಅಂದರೆ ಕ್ಯಾರೆಕ್ಟರ್ಗಳ ಬದಲಾವಣೆ ಆಗುವಂಥ ಒಂದು ಸಿಚುವೇಶನ್ಸ್ಗಳು ಕಾಣ್ತಾ ಇದೆ. ಸೊ ಅದು ಥಿಯೇಟ್ರಲ್ಲಿ ನಾವು ಕೂತಾಗ ಸಿನಿಮಾ ನೋಡುವಾಗ ಕಂಟಿನ್ಯೂಟಿ ಸಿಗ್ತಾ ಇರುತ್ತೆ. ಸೊ ಆ ಒಂದು ಕಂಟಿನ್ಯೂಟಿಯಲ್ಲಿ ಆ ಒಂದು ನೆಕ್ಸ್ಟ್ ಏನಾಗುತ್ತೆ ಹಿಂಗಾಗುತ್ತಾ ಹಂಗಾಗುತ್ತಾ ಅಂತ ಏನು ಯೋಚನೆ ಮಾಡಿ ಒಂದು ಥ್ರಿಲ್ ಸಿಗುತ್ತಲ್ಲ ಮೈಂಡಿಗೆ, ಆ ಒಂದು ಕಂಪ್ಲೀಟ್ ಥ್ರಿಲ್ ಈ ಒಂದು ಸಿನಿಮಾದ ಮೂಲಕವಾಗಿ ನಮಗೆ ಸಿಗುತ್ತೆ ಅಂತ ನನಗೆ ಈ ಒಂದು ಟ್ರೈಲರ್ ನೋಡಿದ ಮೇಲೆ ಅನಿಸಿದ್ದು. ಆ್ಯಂಡ್ ಓವರ್ ಆಲ್ ಆಗಿ ಹೇಳೋದಿಷ್ಟೇ, ಡೆವಿಲ್ನ ಟ್ರೈಲರ್ಗೆ ಕಾದ ಮೇಲೆ ಇಷ್ಟು ತಡ ಆದಮೇಲೆ ಇಲ್ಲ ಅಂತಿದ್ವಿ, ಬೇಗ ಟ್ರೈಲರ್ ಬಿಡಿ ಅಂತ. ಸೊ ವೇಟ್ ಆ್ಯಂಡ್ ಸಿ ಅನ್ನೋ ಹಾಗೇ ಸೊ ತುಂಬ ಒಂದು ಅದ್ಭುತವಾದಂಥ ಟ್ರೈಲರನ್ನು ಕಟ್ ಮಾಡಿದ್ದಾರೆ. ತುಂಬ ಒಂದು ಟ್ರೈಲರ್ ಒಂದು ಒಳ್ಳೆ ಅದ್ಭುತವಾಗಿ ಮೂಡಿದೆ ಅಂತಲೇ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ಡೆವಿಲ್ನ ನೋಡಲಿಕ್ಕೆ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ನಾವೆಲ್ಲ ವೇಟಿಂಗಲ್ಲಿದ್ದೀವಿ. ಈಗ ಏನಿದ್ರು ದಿನಗಣನೆ ಆರಂಭವಾಗಿದೆ, ದಿನ ಒಂದು ಎಣಿಕೆಯನ್ನು ಮಾಡ್ತಾ ಇದ್ದೀವಿ. ಡೆವಿಲ್ನ ಹೋಗಿ ಥಿಯೇಟ್ರಲ್ಲಿ ನೋಡೋದೊಂದೇ ಬಾಕಿ ಉಳಿದಿರುವಂಥದ್ದು. ಆ್ಯಂಡ್ ಫೈನಲ್ ಆಗಿ ಈ ಒಂದು ಟ್ರೈಲರ್ ನೋಡಿದ್ಮೇಲೆ ಸೊ ನಾವು ಇಷ್ಟು ದಿನಗಳ ಕಾಲ ಸಾಂಗ್ಸ್ಗಳನ್ನು ನೋಡಿ, ಪೋಸ್ಟರ್ಸ್ಗಳನ್ನು ನೋಡಿ ಹೇಗಿರ್ಬೋದಪ್ಪ ಟ್ರೈಲರ್ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೆ ನಾನು ಪರ್ಸ್ನಲಿ. ಸೊ ಟ್ರೈಲರ್ ನೋಡಾದ್ಮೇಲೆ ಇನ್ನೂ ಒಂದು 50% ಇನ್ನೂ ಒಂದು ಜಾಸ್ತಿ ಆಯಿತು ಸಿನಿಮಾ ನೋಡುವ ಒಂದು ಇಂಪ್ರೆಷನ್ನು. ಆ್ಯಂಡ್ ವೇಟಿಂಗ್ ಫಾರ್ ದ ಡೆವಿಲ್ ಈ ಒಂದು 11ನೇ ತಾರೀಕಿಗೆ. ಆ್ಯಂಡ್ ಬೆಳಗ್ಗಿನ ಒಂದು
6:30 ಶೋ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಫ್ಯಾನ್ ಶೋ 6:30 ಶೋ ಇರುತ್ತೆ. ಆ್ಯಂಡ್ ಟಿಕೆಟ್ ಬುಕಿಂಗ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಇದರಲ್ಲೇ ನಾನು, ಆದರೆ ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ ನಾಳೆ. ಮತ್ತೆ ನಾನು ಏನಾದರೂ ಅಪ್ಡೇಟ್ಸ್ ಬಂತು ಅಂದರೆ, ಟಿಕೆಟ್ ಬುಕಿಂಗ್ ಓಪನ್ ಆಯಿತು ಅಂದರೆ, ಸೊ ನಾಳೆನೇ ಟಿಕೆಟ್ ಬುಕಿಂಗ್ ಓಪನ್ ಆಗುತ್ತೆ. ಎಲ್ಲರೂ ನಿಮ್ಮ ಬುಕ್ ಮೈ ಶೋ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಆ್ಯಪ್ ಆಗಿರ್ಬೋದು, ಮತ್ತು ಯಾವ್ಯಾವ ಒಂದು ಟಿಕೆಟ್ ಪ್ಲಾಟ್ಫಾರ್ಮ್ ಇದ್ದಾವೆ, ಸೊ ಅವನ್ನೆಲ್ಲ ಚೆಕ್ ಮಾಡ್ತಾ ಇರಿ. ಹತ್ತಿರದ ನಿಮ್ಮ ಚಿತ್ರಮಂದಿರಗಳಿಗೆ ಹೋಗಿ ಟಿಕೆಟ್ ಏನಾದ್ರು ಕೊಡೋ, ಮುಂಚಿತವಾಗಿ ಟಿಕೆಟ್ ಕೊಡುವ ಸೌಲಭ್ಯವನ್ನು ಹೊಂದಿದ್ದರೆ, ಸೊ ಅದನ್ನೂ ಕೂಡ ನೀವು ಗ್ರ್ಯಾಬ್ ಮಾಡ್ಕೋಬೋದು ಟಿಕೆಟ್ಸ್ನ, ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಈ ಒಂದು ಡೆವಿಲ್ ತುಂಬಾ ಒಂದು ಅದ್ಭುತವಾದ ಸೆಲೆಬ್ರೇಷನ್, ಫ್ಯಾನ್ಸ್ಗಳಿಗಂತೂ ಅದ್ಭುತವಾದಂಥ ಸೆಲೆಬ್ರೇಷನ್ ಆಫ್ ದಿ ಡೆವಿಲ್ ಅಂತಲೇ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಾ. ಆ್ಯಂಡ್ ಫೈನಲಿ ಟ್ರೈಲರ್ ಮಾತ್ರ ಅಮೇಝಿಂಗ್ ಆಗಿ ಬಂದಿದೆ. ಆ್ಯಂಡ್ ನಿಮಗೇನು ಅನ್ನಿಸ್ತು ಟ್ರೈಲರ್ ನೋಡಿದ ಮೇಲೆ? ಸೊ ಅದರಲ್ಲಿ ಬರುವಂಥ ಕೆಲವೊಂದು ಡೈಲಾಗ್ಗಳು ತುಂಬಾ ಒಂದು ಮಜವಾಗಿತ್ತು. ನಿಮಗೆ ಅದರಲ್ಲಿ ಯಾವ ಡೈಲಾಗ್ ಇಷ್ಟ ಆಗಿದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ವೇಟಿಂಗ್ ಫಾರ್ ದಿ ಡೆವಿಲ್ ಡಿಸೆಂಬರ್ 11 ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಹೈಪ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.